ಬಿಹಾರದಲ್ಲಿ ರಾಜಕೀಯ ಪೈಪೋಟಿ ಜಿದ್ದಾಜಿದ್ದಿಯ ವಿಧಾನಸಭಾ ಚುನಾವಣೆಗೆ ಈಗ ಕ್ಷಣಗಣನೆ ಆರಂಭವಾಗಿದೆ. ಭಾರೀ ಕುತೂಹಲಕ್ಕೆ ಕಾರಣವಾದ ಈ ಚುನಾವಣೆಯ ಮೊದಲ ಹಂತದ ಮತದಾನ ನವೆಂಬರ್ 6ರಂದು ನಡೆಯಲಿದ್ದು, ಎರಡನೇ ಹಂತದ ಮತದಾನ ನವೆಂಬರ್ 11ರಂದು ನಡೆಯಲಿದೆ. ನವೆಂಬರ್ 14ರಂದು ಫಲಿತಾಂಶ ಪ್ರಕಟಗೊಳ್ಳಲಿದೆ. ಇದೀಗ ಮೊದಲ ಹಂತದ ಬಹಿರಂಗ ಚುನಾವಣೆಯ ಪ್ರಚಾರ ಕಾರ್ಯಕ್ಕೆ ತೆರೆ ಬಿದ್ದಿದೆ. ಎಲ್ಲಾ ಪಕ್ಷಗಳ ನಾಯಕರು ತಮ್ಮ ಅಂತಿಮ ಪ್ರಚಾರ ಯತ್ನವನ್ನ ಪೂರ್ಣಗೊಳಿಸಿದ್ದು, ಮತದಾರರ ಮನ ಗೆಲ್ಲಲು ಎಲ್ಲಾ ತಂತ್ರಗಳನ್ನು ಬಳಸಿಕೊಂಡಿದ್ದಾರೆ. ಎರಡನೇ ಹಂತದ ಮತದಾನ ಮುಗಿದ ತಕ್ಷಣ ಎಕ್ಸಿಟ್ ಪೋಲ್ಗಳು ಹೊರಬೀಳಲಿವೆ. ಕಳೆದ ಕೆಲವು ಬಾರಿ ಎಕ್ಸಿಟ್ ಪೋಲ್ಗಳು ನಿಖರ ಫಲಿತಾಂಶ ನೀಡದಿದ್ದರೂ ಈ ಬಾರಿ ಬಿಹಾರ ಚುನಾವಣೆಯ ಕುರಿತ ಕುತೂಹಲ ಜನರಲ್ಲೂ ಹೆಚ್ಚಾಗಿದೆ. ಇದಕ್ಕೆ ಮುನ್ನವೇ ಪ್ರಕಟವಾದ ಹಲವು ಸಮೀಕ್ಷೆಗಳ ಪ್ರಕಾರ ಬಿಜೆಪಿ ಜೆಡಿಯು ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬಹುದು ಎಂಬ ಅಂದಾಜು ವ್ಯಕ್ತವಾಗಿದೆ. ಮೊದಲ ಹಂತದಲ್ಲಿ 121 ಮತ್ತು ಎರಡನೇ ಹಂತದಲ್ಲಿ 122 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ಒಟ್ಟು 243 ಸ್ಥಾನಗಳಲ್ಲಿ ಸರಳ ಬಹುಮತಕ್ಕೆ ಅಗತ್ಯವಿರುವ ಸಂಖ್ಯೆ 122. ಈ ಬಾರಿ ಬಿಜೆಪಿ ಮತ್ತು ಜೆಡಿಯು ತಲಾ 101 ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿವೆ. ಚಿರಾಗ್ ಪಾಸ್ವಾನ್ ಅವರ ಲೋಪಾಜ ಪಕ್ಷವು 28 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಲಿದೆ. ಇನ್ನು ವಿರೋಧ ಪಕ್ಷದ ಮಹಾಗಠಬಂಧನ್ ಮೈತ್ರಿಕೂಟದಲ್ಲಿ ಆರ್ಜೆಡಿ 143, ಕಾಂಗ್ರೆಸ್ 61 ಸ್ಥಾನಗಳಲ್ಲಿ ಹಾಗೂ ಎಡ ಪಕ್ಷಗಳು ಉಳಿದ ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿವೆ. ಇದೀಗ ಸಮೀಕ್ಷೆಗಳ ಫಲಿತಾಂಶಕ್ಕೆ ಬರೋಣ. ಏನು ಹೇಳುತ್ತೆ ಸಮೀಕ್ಷೆ ಅನ್ನೋದನ್ನ ನೋಡೋಣ. ಪೋಲಿಸ್ಟೆಡ್ ಪೀಪಲ್ಸ್ ಇನ್ಸೈಟ್ ಸರ್ವೆ ಪ್ರಕಾರ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು 133ರಿಂದ 143 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಅದೇ ವೇಳೆ ಮಹಾಗಠಬಂಧನ್ ಮೈತ್ರಿಕೂಟಕ್ಕೆ 93ರಿಂದ 102 ಸ್ಥಾನಗಳು ಸಿಗುವ ಅಂದಾಜು. ಪ್ರಶಾಂತ್ ಕಿಶೋರ್ ಅವರ ಜನ ಸೂರಜ್ ಪಾರ್ಟಿಗೆ 1ರಿಂದ 3 ಸ್ಥಾನಗಳು ಮತ್ತು ಓವೈಸಿ ನೇತೃತ್ವದ ಎಐಎಂಐಎಂ ಪಾರ್ಟಿಗೆ 2ರಿಂದ 3 ಸ್ಥಾನಗಳು ಸಿಗಬಹುದು ಎಂದು ಅಂದಾಜಿಸಲಾಗಿದೆ. ಇನ್ನು ವೋಟ್ ಶೇರ್ಗೂ ಪ್ರಕಾರ ಎನ್ಡಿಎ ಮೈತ್ರಿಕೂಟಕ್ಕೆ 45% ಮತಗಳು, ಮಹಾಗಠಬಂಧನ್ಗೆ 39% ಹಾಗೂ ಇತರರಿಗೆ 16% ವೋಟ್ ಶೇರ್ ಸಿಗಬಹುದು ಅಂತ ವರದಿ ಹೇಳುತ್ತದೆ. ಇನ್ನು ಪಕ್ಷವಾರು ಅಂಕಿಅಂಶಗಳನ್ನ ನೋಡಿದ್ರೆ ಎನ್ಡಿಎ ಮೈತ್ರಿಕೂಟದಲ್ಲಿ ಬಿಜೆಪಿಗೆ 70ರಿಂದ 72, ಜೆಡಿಯುಗೆ 53ರಿಂದ 56, ಎಲ್ಜೆಪಿಗೆ 10ರಿಂದ 12, ಉಳಿದ ಮೈತ್ರಿಕೂಟದ ಸಹ ಪಕ್ಷಗಳಿಗೆ 1ರಿಂದ 2 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಮಹಾಗಠಬಂಧನ್ ಪಾಳೆಯದಲ್ಲಿ ಆರ್ಜೆಡಿಗೆ 69ರಿಂದ 72, ಕಾಂಗ್ರೆಸ್ಗೆ 10ರಿಂದ 13, ಎಡ ಪಕ್ಷಗಳಿಗೆ 14ರಿಂದ 15, ಇತರರಿಗೆ 4ರಿಂದ 5 ಸ್ಥಾನಗಳ ಅಂದಾಜು ಇದೆ. ಮತ್ತೊಂದು ಸಮೀಕ್ಷೆ ಆಗಿರುವ ಚಾಣಕ್ಯ ಸ್ಟ್ರಾಟಜಿಸ್ ಸರ್ವೆ ಕೂಡ ಎನ್ಡಿಎ ಪರವಾಗಿ ಅಂದಾಜು ನೀಡಿದೆ. ಇದರ ಪ್ರಕಾರ ಎನ್ಡಿಎ ಮೈತ್ರಿಕೂಟವು 128ರಿಂದ 134 ಸ್ಥಾನಗಳನ್ನು ಗೆಲ್ಲಬಹುದು. ಮಹಾಗಠಬಂಧನ್ ಮೈತ್ರಿಕೂಟಕ್ಕೆ 102ರಿಂದ 108 ಸ್ಥಾನಗಳು ಸಿಗಬಹುದು ಎಂದು ವರದಿ ಹೇಳುತ್ತದೆ. ಇನ್ನು ಉಳಿದ ಜನ ಸೂರಜ್, ಎಐಎಂಐಎಂ ಮತ್ತು ಇತರ ಸಣ್ಣ ಪಕ್ಷಗಳು ಸೇರಿ 5ರಿಂದ 10 ಸ್ಥಾನಗಳನ್ನು ಪಡೆಯುವ ಸಾಧ್ಯತೆ ಕೂಡ ಇದೆ. ಒಟ್ಟಿನಲ್ಲಿ ಎಲ್ಲಾ ಸಮೀಕ್ಷೆಗಳಲ್ಲಿಯೂ ಕೂಡ ಬಿಹಾರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ಮುನ್ನಡೆ ತೋರುತ್ತಿದ್ದು, ನವೆಂಬರ್ 14ರಂದು ಬರುವ ನಿಜವಾದ ಫಲಿತಾಂಶವೇ ಜನರ ಅಭಿಪ್ರಾಯವನ್ನ ದೃಢಪಡಿಸಲಿದೆ.